ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಕಡಿಮೆ ಖರ್ಚಿನಲ್ಲಿ ಒಂದು ವಶೀಕರಣ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯನ್ನು ಪ್ರಾರಂಭಿಸೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಖಂಡಿತವಾಗ್ಲೂ ಕರೆ ಮಾಡಿ ವೀಕ್ಷಕರೇ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಹಾಗೆ ಸಾಕಷ್ಟು ಜನ ಕರೆ ಮಾಡಿ ಗುರುಗಳೇ ವಶೀಕರಣ ಮಾಡಿಕೊಡಿ ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ವಶೀಕರಣ ಮಾಡಿಕೊಡೋಣ, ಆದರೆ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಮಾಡಿಕೊಡಲಾಗ್ತದೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ಒಂದು ವಶೀಕರಣವನ್ನು ಮಾಡೋದ್ರಿಂದ ನೀವು ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ರೆ, ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಅದನ್ನು ಹಿಂಪಡೆಯೋದಕ್ಕೆ ಇದನ್ನು ಉಪಯೋಗಿಸ್ಬೋದು ವೀಕ್ಷಕರೇ. ಖಂಡಿತವಾಗ್ಲೂ ವಶೀಕರಣ ಅನ್ನೋದು ತುಂಬ ಒಳ್ಳೆಯದು. ಸಾವಿರಾರು ವರ್ಷಗಳಿಂದ ಈ ವಶೀಕರಣಕ್ಕೆ ಒಂದು ಅದ್ಭುತವಾದಂತಹ ಇತಿಹಾಸ ಇದೆ. ಈ ಒಂದು ವಶೀಕರಣವನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ ಅಂತ ಮತ್ತೆ ಹೇಳ್ತಾ ಇದ್ದೇನೆ. ಹಾಗೆ ಬನ್ನಿ ಇಂದಿನ ಈ ವಿಶೇಷವಾದಂತಹ ಸುಲಭವಾದಂತಹ ಒಂದು ವಶೀಕರಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಬನ್ನಿ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಈ ಒಂದು ವಶೀಕರಣ ಮಾಡೋದಕ್ಕೆ 2 ಲವಂಗವನ್ನು ತೆಗೆದುಕೊಳ್ಬೇಕಾಗ್ತದೆ. ನಾವು ಅಡುಗೆಯಲ್ಲಿ ಬಳಸುವಂತಹ ಲವಂಗವನ್ನು ತೆಗೆದುಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾದಂತಹ ಒಂದು ಲವಂಗವನ್ನು ತೆಗೆದುಕೊಂಡ ನಂತರ ಈ 2 ಲವಂಗಗಳನ್ನು ನಿಮ್ಮ ಬಾಯಲ್ಲಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ. ಯಾವುದಾ ಮಂತ್ರ ಅಂತ ನೋಡೋದಾದರೆ, ಓಂ ವಶೀಕರಣಂ ಹ್ರೀಂ ವಶೀಕರಣಂ ಶ್ರೀಂ ವಶೀಕರಣಂ ಕ್ಲೀಂ ಇಷ್ಟಸಿದ್ಧಿ ವಶಂ ಸ್ವಾಹ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ವೀಕ್ಷಕರೇ, ಮಂತ್ರವನ್ನು ಗಮನವಿಟ್ಟು ಕೇಳಿ. ಅಕಸ್ಮಾತ್ ನಿಮಗೆ ಈ ಒಂದು ವಶೀಕರಣ ಮಂತ್ರ ಗೊತ್ತಾಗಲಿಲ್ಲ ಅಂತ ಆಯಿತು ಅಂದರೆ ಖಂಡಿತವಾಗ್ಲೂ ಮತ್ತೆ ಇದನ್ನು ಕೇಳಿಸ್ಕೊಳ್ಳಿ. ಓಂ ವಶೀಕರಣಂ ಹ್ರೀಂ ವಶೀಕರಣಂ ಶ್ರೀಂ ವಶೀಕರಣಂ ಕ್ಲೀಂ ಇಷ್ಟಸಿದ್ಧಿ ವಶಂ ಸ್ವಾಹ. ಈ ಒಂದು ಮಂತ್ರವನ್ನು ನೀವು 108 ಸರ್ತಿ ಹೇಳಬೇಕಾಗ್ತದೆ. 108 ಸರ್ತಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮಗೆ ವಶ ಆಗ್ತಾರೆ. ಈ ಒಂದು ವಶೀಕರಣ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ. ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯೊಳಗೆ. ಸಾಯಂಕಾಲದ ಸಮಯದಲ್ಲಿ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ಹೋಗಬೇಡಿ. ಕೇವಲ ರಾತ್ರಿ 12 ಗಂಟೆ ನಂತರ ಹಾಗೂ ಮಧ್ಯಾಹ್ನ 2 ಗಂಟೆಯ ಒಳಗೆ ಮಾತ್ರ ಈ ಒಂದು ವಶೀಕರಣವನ್ನು ಮಾಡಿ. ಬೆಳಗಿನ ಜಾವದಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು ವೀಕ್ಷಕರೇ. ರಾತ್ರಿಯ ಸಮಯದಲ್ಲಿ ಮಾಡಿದರೆ ಅತ್ಯಂತ ಶಕ್ತಿಶಾಲಿಯಾಗಿ ಈ ಒಂದು ವಶೀಕರಣ ಕೆಲಸ ಮಾಡುತ್ತೆ. ಹಾಗೆ ವೀಕ್ಷಕರೇ, ವಶೀಕರಣ ಅನ್ನೋದು ತುಂಬ ಒಳ್ಳೆಯದು. ಅದನ್ನು ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ವೀಕ್ಷಕರೇ. ಹಾಗೆಯೇ ಈ ಒಂದು ಮಂತ್ರವನ್ನು 108 ಸರ್ತಿ ನೀವು ಹೇಳಿದ ನಂತರದಲ್ಲಿ ಈ ಲವಂಗವನ್ನು ಒಂದು ಬಿಳಿಯ ಹಾಳೆಯಲ್ಲಿ ತಗೋಬೇಕಾಗ್ತದೆ ವೀಕ್ಷಕರೇ. ಒಂದು ಬಿಳಿಯ ಹಾಳೆಯಲ್ಲಿ ತೆಗೆದುಕೊಂಡು ಈ ರೀತಿಯಾಗಿ ಬರಿಬೇಕಾಗ್ತದೆ. ಈ ರೀತಿ ಜಪ ಮಾಡಿದ ನಂತರದಲ್ಲಿ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಲ್ಲ ಅವರ ಹೆಸರನ್ನು ಒಂದು ಬಿಳಿಯ ಹಾಳೆಯ ಮೇಲೆ ಬರೀರಿ. ಈ ರೀತಿಯಾಗಿ ಅವರ ಹೆಸರನ್ನು ಬರೀಬೇಕಾಗ್ತದೆ. ನೋಡಿದ್ರಲ್ಲ, ಅವರ ಹೆಸರನ್ನು ಒಂದು ಬಿಳಿಯ ಹಾಳೆ ಮೇಲೆ ಬರೀರಿ, ಪ್ಲಸ್ ನಿಮ್ಮ ಹೆಸರನ್ನು ಇಲ್ಲಿ ಬರೀರಿ ವೀಕ್ಷಕರೇ. ಈ ರೀತಿಯಾಗಿ ನಿಮ್ಮ ಹೆಸರನ್ನು ಬರೀರಿ. ಹಾಗೆ ನಾನು ಹೇಳಿದಂತಹ ಮಂತ್ರವನ್ನು ಕೂಡ ಬರೀರಿ. ಓಂ ವಶೀಕರಣಂ ಹ್ರೀಂ ವಶೀಕರಣಂ ಶ್ರೀಂ ವಶೀಕರಣಂ. ಆಯ್ತಲ್ಲ, ಇಷ್ಟನ್ನು ಬರೀರಿ. ನೋಡ್ಬೋದು ಯಾವ ರೀತಿಯಾಗಿ ನಾನು ಇಲ್ಲಿ ಬರೆದಿದ್ದೇನೆ ಅಂತ ಹೇಳ್ಬಿಟ್ಟು.
ಆ ರೀತಿಯಾಗಿ ಬರೆದುಕೊಂಡು ವೀಕ್ಷಕರೇ ಬಿಳಿಯ ಹಾಳೆಯಲ್ಲಿ ಬರೆದುಕೊಳ್ಳಿ. ಹಾಗೆ ಈ 2 ಲವಂಗವನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು 3 ದಿನಗಳ ಕಾಲ ಅದನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ಹಾಗೂ ಈ ಬಿಳಿಯ ಹಾಳೆಯನ್ನು ಮಡಿಚಿಬಿಟ್ಟು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮಗೆ ವಶೀಕರಣ ಆಗ್ತಾರೆ, ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸಿಕೊಳ್ಳೋಣ. ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡ್ತಾರೆ ಅಂತ ನಾನು ನಿಮಗೆ ಸುಲಭ ಮಾರ್ಗದಲ್ಲಿ ತಿಳಿಸ್ಕೊಡ್ತೇನೆ. ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿಕೊಳ್ಳೋಣ. ಸರ್ವೇ ಜನೋ ಸುಖಿನೋ ಭವಂತು.